ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. IPL 2026ಗೆ ನಮ್ಮ RCB ತಂಡದಿಂದ ಯಾರೆಲ್ಲ ರಿಲೀಸ್ ಆಗ್ತಾರೆ ಅಂತ ನಾನು ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ RCB ತಂಡ 2025ರಲ್ಲಿ ಇದೀಗ IPLಗೆ ಚೊಚ್ಚಲ ಟ್ರೋಫಿಗೆ ಮುತ್ತಿಕ್ತು. ಬಟ್ ಇದಾದ ಬಳಿಕ ಈಗ RCB ತಂಡದಿಂದ ಯಾರೆಲ್ಲ ರಿಲೀಸ್ ಆಗ್ತಾರೆ ಅಂದ್ಕೊಳ್ಳೋದ್ರೆ ನನ್ನ ಪ್ರಕಾರ ಇದೀಗ ಅಂದರೆ ಈಗೆಲ್ಲ ಟೆಂಪ್ರರಿ ರಿಪ್ಲೇಸ್ಮೆಂಟ್ ಬಂದ್ರಲ್ಲ, ಅವರೆಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಾರೆ. ಇದರಲ್ಲಿ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು ಹಜಲ್ವುಡ್ ಜಾಗದಲ್ಲಿ ಬಂದಿದ್ರು. ಬಟ್ ಅವರು ಕೂಡ ಇಲ್ಲಿ ಈಗ ರಿಲೀಸ್ ಆದರೆ ಜೊತೆ ಟೀಮ್ ಸಪೋರ್ಟ್ ಕೂಡ ಇಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ. ಬಟ್ ಅವರನ್ನ ಯಾರು ತಗೋತಾರೆ ಅಂತ ಆಕ್ಷನಲ್ಲಿ ಕಾದು ನೋಡಬೇಕು. ಅದೇ ಥರ ನಮ್ಮ ತಂಡಕ್ಕೆ ರಸಿಕ್ ದಾರ್ ಸಲಾಂ ಕೂಡ ಇಲ್ಲಿ ರಿಲೀಸ್ ಆಗಬಹುದು. ಯಾಕಂದರೆ ಕಳೆದ IPL ಇವರು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಸಿಕ್ಕಾಪಟ್ಟೆ ರನ್ ಕೊಟ್ಟು ಇಲ್ಲಿ ಇವರು ದುಬಾರಿ ಆದರು. ಹೀಗಾಗಿ ಇವರನ್ನು ಬಿಟ್ಟರೆ ನಮ್ಮ RCB ತಂಡಕ್ಕೆ ಲಿವಿಂಗ್ಸ್ಟನ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಕೇಳಿ ಬರ್ತದೆ. ಬಟ್ ರನ್ ಬಿಡ್ತಾರ, ಬಟ್ ಆಕ್ಷನಲ್ಲಿ ಇವ್ರನ್ನ ಮತ್ತೆ ತಗೋತಾರಂತ ಕಾದು ನೋಡಬೇಕು. ಬಟ್ ಏನು ಆಗಲಿದೆ ಅಂತ ನಿಮ್ಮ ಪ್ರಕಾರ ಯಾರನ್ನೆಲ್ಲ RCB ತಂಡ ರಿಲೀಸ್ ಮಾಡತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಬ್ಲೆಸ್ಸಿಂಗ್ ಮುಜರ್ಬಾನಿ ರಿಲೀಸ್ ಆದರೆ ಟೀಮ್ ಸಪೋರ್ಟ್ ಜೊತೆ ಇಲ್ಲಿ ರಸಿಕ್ ದಾರ್ ಸಲಾಂ ಅಂತ ಹೇಳ್ಬೋದು. ಬಟ್ ಲಿವಿಂಗ್ಸ್ಟನ್ ಬಗ್ಗೆ ಇನ್ನೂ ಕೂಡ ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಥ್ಯಾಂಕ್ ಯು.